ಸಿ ಗ್ರೂಪ್ ಮೇಲೆ ಇರೋರನ್ನ ಮಾತ್ರ ಕೆಲಸಕ್ಕೆ ಇಟ್ಕೋಬೇಕು. ಮತ್ತು ಗೌರ್ಮೆಂಟ್ ಎಂಪ್ಲಾಯೀಸು ಮತ್ತು ಅಂಗನವಾಡಿ ಟೀಚರ್ನ ಉಪಯೋಗ ಮಾಡ್ಬೋದಂದಿದೆ. ಗೌರ್ಮೆಂಟ್ ಇದು ಅಂಗನವಾಡಿ ಟೀಚರ್ನ ಉಪಯೋಗ ಮಾಡ್ಕೋಬೇಕು BLO ಆಗಿ ಅಂದರೆ ಅದಕ್ಕೆ ಸರ್ಟಿಫಿಕೇಟ್ ತಗೊಳ್ಬೇಕು, ಬೇರೆಯವ್ರು ಯಾರು ಇಲ್ಲ ಅಂದು. ಈಗ ಕರ್ನಾಟಕದಲ್ಲಿ 2022ನಲ್ಲಿ ಒಂದು ಆದೇಶ ಬಂದಿದೆ. ಆ ಆದೇಶದ ಪ್ರಕಾರ ಈ ಅಂಗನವಾಡಿ ಟೀಚರ್ಸು ಮಕ್ಕಳು ಮತ್ತು ಬಾಲಕಿನ ಅವ್ರ ಕ್ಷೇಮಗಳನ್ನ ನೋಡ್ತಿದ್ದಾರೆ. ಅವ್ರನ್ನ ಯಾರನ್ನು ಕೂಡ ಈ ಇದು ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಇಂಥ ಕೆಲಸಕ್ಕೆ ಉಪಯೋಗ ಪಡಿಸಬಾರ್ದು ಹೇಳಿದ್ದಾರೆ. ಅದನ್ನು ಮೀರಿ ಈಗ ಕರ್ನಾಟಕ ಎಲೆಕ್ಷನ್ ಕಮಿಷನ್ ಆಫ್ ಕರ್ನಾಟಕ ಆ ಚೀಫ್ ಎಲೆಕ್ಷನ್ ಆಫೀಸರ್ ಅವರು CEO ಅವರಿಗೆ ನಾವು ಮನವಿ ಕೊಟ್ಟಿದ್ವಿ. ಅವರು ಇದನ್ನು ಕ್ಯಾರು ಮಾಡಿಲ್ಲ. ಈಗ ತಹಸೀಲ್ದಾರು DCಗಳು ಅಂಗನವಾಡಿ ಟೀಚರ್ಗೆ ಹೆಸರು BLO ಒಂದು ಕೊಟ್ಬಿಟ್ಟು ಅವ್ರನ್ನ ಗುಲಾಮ್ ಪದ್ಧತಿನ ಥರ ಥ್ರೆಟ್ ಮಾಡ್ತಾರೆ. ಇವತ್ತು ಪತ್ರಿಕಾಗೋಷ್ಠಿಗೆ ಬರಬೇಕಂದ್ರೆ ತಹಸೀಲ್ದಾರ್ ಹೇಳ್ತಾರೆ ನೀವು ಬೆಂಗಳೂರಿಗೆ ಹೋದರೆ ಕೆಲಸದಿಂದ ಕಿತ್ತಾಕ್ತೀವಿ, DC ಹೇಳ್ತಾರೆ ಕೆಲಸದಿಂದ ಕಿತ್ತಾಕ್ತೀವಿ. ಇಂಥ ಒತ್ತಡದಲ್ಲಿ ಅಂಗನವಾಡಿ ಟೀಚರ್ನ ಮಕ್ಕಳನ್ನ ನೋಡ್ಕೊಳ್ಳೋದನ್ನು ಬಿಟ್ಟುಬಿಟ್ಟು ಎಲೆಕ್ಷನ್ಗೆ ಉಪಯೋಗ ಮಾಡೋದು ಸಂವಿಧಾನ ವಿರೋಧ, ಕಾನೂನು ವಿರೋಧ, ದೇಶ ವಿರೋಧ ಕೆಲಸವನ್ನು ಚೀಫ್ ಎಲೆಕ್ಷನ್ ಆಫೀಸರ್ ಮಾಡ್ತಾ ಇದ್ದಾರೆ. ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅವರು ದೇಶ ವಿರೋಧ ಚಟುವಟಿಕೆಗಳಲ್ಲಿ ತೊಡಗಿಸಿದ್ದಾರೆ. ನಂಬರ್ 1.